ರಾಮನಗರ ನಗರಸಭೆಯ ಕಂದಾಯ ನಿರೀಕ್ಷಕ ಹಾಗೂ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ಆರ್ ನಾಗರಾಜು ಅವರನ್ನು ಏಕಾಏಕಿ ವರ್ಗಾವಣೆ ಮಾಡಿರುವುದನ್ನು ಖಂಡಿಸಿರುವ ಸಂಘದ ಜಿಲ್ಲಾ ಘಟಕವು ಸಕಾರಣವಿಲ್ಲದೆ ಮಾಡಿರುವ ಈ ವರ್ಗಾವಣೆಯನ್ನು ಕೂಡಲೇ ರದ್ದುಪಡಿಸಬೇಕು ಎಂದು ಆಗ್ರಹಿಸಿ ನಗರದ ವಾಟರ್ ಟ್ಯಾಂಕ್ ಬಳಿಯ ಆವರಣದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ವಿ ವೆಂಕಟೇಶ್, ಪೌರ ನೌಕರರ ನಾಯಕರಾಗಿರುವ ನಾಗರಾಜು ಅವರು ನೌಕರರು ಮತ್ತು ಕಾರ್ಮಿಕರ ಪರವಾಗಿ ಗಟ್ಟಿ ದನಿ ಎತ್ತುತ್ತಾ ಬಂದಿದ್ದಾರೆ. ನಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರದ ಮಟ್ಟದಲ್ಲಿ ಹಲವು ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದಾರೆ. ಅಂತಹವರನ್ನು ಏಕಾಏಕಿ ವರ್ಗಾವಣೆ ಮಾಡಿರುವುದು ಖಂಡನೀಯ ಎಂದರು. ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ ಉಪಾಧ್ಯಕ್ಷರು ನಾಗರಾಜ್ ಅವ್ರನ್ನ ಕಾರಣ ಇಲ್ಲದೆ ವರ್ಗಾವಣೆ ಮಾಡಿರ್ತಾರೆ. ಆದ್ದರಿಂದ ನಾವುಗಳು ಖಂಡಿಸಿ ನಮ್ಮ ಸಂಘದ ವತಿಯಿಂದ ಮತ್ತು ನಮ್ಮ ರಾಜ್ಯದ ಸಂಘದ ಅಧ್ಯಕ್ಷರಿಗೆ ತಿಳಿಸಿದ್ವಿ ಈ ವಿಚಾರಗಳು. ಅವ್ರು ಹೇಳಿದ್ರು ಅಂದರೆ, ನೀವು ಒಂದು ಸಾರಿ ಪ್ರೆಸ್ ಮೀಟಿಂಗ್ ಮಾಡಿ ನಮ್ಮ ಸ್ಥಳೀಕರಾದಂಥ MLAಗಾಗಲಿ ಲೀಡರ್ಗಳಿಗಾಗಲಿ ಅಧ್ಯಕ್ಷರಿಗಾಗಲಿ ತಿಳಿಸಾದ ನಂತರ ಮುಂದಕ್ಕೆ ಕ್ರಮ ಅವ್ರು ಏನು ತಗೋತಾರೋ ನೋಡಿಕೊಂಡು ಆಮೇಲೆ ನಾವು ಸರ್ಕಾರದ ಪರವಾಗಿ ಕೇಳ್ಕೊಳ್ತಾ ನಾವು ಹೋರಾಡೋಣ ಅಂತ ಹೇಳಿ ಅವ್ರು ನಮಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಅದರಿಂದ ಈಗ ನಮ್ಮ ನಾಗರಾಜ್ ಅವರು ನಮ್ಮ ರಾಮನಗರಕ್ಕೆ ಬಂದು ಒಂದು 5 ತಿಂಗಳಾಯಿತು. ನಮಗೆ ಲೆಕ್ಕಾಚಾರದಲ್ಲಿ 4 ವರ್ಷ ಆಗೋ ಗಂಟ ನಮಗೆ ಟ್ರಾನ್ಸ್ಫರ್ ಕೊಡೋಂಗಿಲ್ಲ ಅವರು. ಮತ್ತು ಅವರು ಈ ರಾಮನಗರದಲ್ಲಿ ಯಾವುದೇ ಆದಂಥ ಒಂದು ಕಪ್ಪು ಚಿಕ್ಕೇಡಿ ಇಲ್ಲ, ಒಂದು ತಪ್ಪು ಮಾಡಿಲ್ಲ. ಅವ್ರ ಬಗ್ಗೆ ಪಬ್ಲಿಕ್ ಆಗಲಿ ಅಥವಾ ಬೇರೆ ಆಫೀಸರ್ಗಳಾಗಲಿ ಇನ್ನೊಬ್ಬರಾಗಲಿ ಅವ್ರ ಮೇಲೆ ಯಾವುದೇ ದುರುಪಯೋಗ ಕಂಪ್ಲೇಂಟ್ ಇಲ್ಲದಂತೆ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಅಂಥವ್ರಿಗೆ ನಾವು ನಮ್ಮ ಸಂಘದ ವತಿಯಿಂದ ಅವರು ಭಾಳ ಹೋರಾಡಿ ನಮ್ಮ ನೌಕರರಿಗೆ ಭಾಳ ಕಷ್ಟಪಟ್ಟು ನಮ್ಮ ನೌಕರಿಗೆ ಒಂದು ಒಳ್ಳೇದು ಮಾಡಬೇಕು ಅಂತ ಓಡಾಡ್ತಿರೋದ್ರಿಂದ ಈ ನಮ್ಮ ಯಾರೋ ಕಾರಣದ ಕೈಗಳು ಇಲ್ಲಿಂದ 600 ಕಿಲೋಮೀಟ್ರ್ ದೂರ ಅವ್ರನ್ನ ವರ್ಗಾವಣೆ ಮಾಡಿದ್ದಾರೆ. ಇದು ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ನಮಗೆ ಸರಿಯಾಗಿ ಗೊತ್ತಾಯ್ತಲ್ಲ. ಇದೆಲ್ಲ ಕಾರಣದ ಕೈಗಳು ಅವ್ರಿಗೆ ಸ್ವಲ್ಪ ಆಪೋಸಿಟ್ ಆಗಿ ಮಾಡ್ತಾರೆ, ತೊಂದರೆ ಕೊಟ್ಟು ನಾವು ಅವ್ರಿಗೆಲ್ಲ ಒಂದು ಇದು ಮಾಡ್ತಾವ್ರೆ. ಅದರಿಂದ ನಾವುಗಳು ರಾಜ್ಯದ ಅಧ್ಯಕ್ಷರು ಮತ್ತು ರಾಜ್ಯದ ಉಪಾಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳೆಲ್ಲ ಸೇರಿ ನಮ್ಮ ಪೌರ ಕಾರ್ಮಿಕರ ಪರವಾಗಿ ಹೋರಾಡಿ ಈ ಮುಂದಕ್ಕೆ ನಾವು ಏನು ಕ್ರಮ ತಗೋಬೇಕು, ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಕೇಳ್ತಾ ನಾವೇನು ಮನೆಯಲ್ಲಿ ಪ್ರೆಸ್ ಮೀಟಿಂಗಲ್ಲಿ ಕರೆದು ನಾವು ಕೇಳ್ಕೊತಾ ಇದ್ದೀವಿ. ಅದಕ್ಕೆ ಸರ್ಕಾರದಲ್ಲಿ ಏನು ಕೇಳ್ತಾ ಇದ್ದೀವಿ ನಾವು ಅಂತಂದರೆ, 4 ವರ್ಷ ಗಂಟನೂ ನಮಗೆ ಟ್ರಾನ್ಸ್ಫರ್ ಮಾಡೋ ಅಂಥದ್ದು ಆದೇಶ ಇಲ್ಲ. ಆದರೂ ಅವರು ಒಂದು ಅಭಿಪ್ರಾಯ ಪಡ್ಕೊಂಡು ಮಾಡಿದ್ದಾರೋ ಇನ್ನೊಂದು ಮಾಡ್ಕೊಂಡು ಮಾಡಿದಾರೋ ಗೊತ್ತಿಲ್ಲ. ಅವ್ರನ್ನ ಮತ್ತೆ ರಾಮನಗರಕ್ಕೆ ವರ್ಗಾವಣೆ ಮಾಡಿಕೊಡ್ಬೇಕಾಗಂತ ನಾವು ಸರ್ಕಾರದಲ್ಲಿ ಬೇಡ್ಕೊತಾ ಇದ್ದೀವಿ. ಮತ್ತು ನೀವು ನಮಗೊಂದು ಸಹಾಯ ಮಾಡ್ತೀರಾ ಅಂತ ಮಾಧ್ಯಮದವ್ರಿಗೂ ಕೇಳ್ತಾ, ನಮ್ಮ ಪೌರ ಕಾರ್ಮಿಕರು ವಿದ್ಯಾವಂತರಲ್ಲ, ಅವರು ಒಬ್ರು ಪೌರ ಕಾರ್ಮಿಕನ ಮಗನಾಗಿ ನಮ್ಮ ಪೌರ ಕಾರ್ಮಿಕರ ಮಗನಾಗಿ ನಮ್ಮ ಪೌರ ಕಾರ್ಮಿಕರಿಗೆ ಯಾವುದೇ ರೀತಿ ತೊಂದರೆ ತಾಪತ್ರೆ ಇಲ್ಲದೆ ಅಂತ ಕೆಲಸಗಳು ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ಅವರೊಬ್ರು ಒಂದು ಧ್ವನಿಯಾಗಿ ಸರ್ಕಾರದಲ್ಲಿ ಕೇಳ್ತಾ ಇದ್ರು. ಅದೊಂದು ಉದ್ದೇಶ ಪಡ್ಕೊಂಡು ಏನಾದರೂ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದಾರಾ ಅಥವಾ ಬೇರೆ ರೀತಿ ಉದ್ದೇಶ ಪಡ್ಕೊಂಡು ಟ್ರಾನ್ಸ್ಫರ್ ಮಾಡಿದಾರಾ ಗೊತ್ತಿಲ್ಲ. ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಮತ್ತೆ ಅವರು ರಾಮನಗರಕ್ಕೇನೆ ಅವ್ರಿಗೆ ಟ್ರಾನ್ಸ್ಫರ್ ಅದು ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿ ರಾಮನಗರಕ್ಕೆ ಅವ್ರು ಬರಬೇಕಂತ ಕೇಳ್ತಾ ನಾವು ಈ ಸಂಘದಿಂದ ಎಲ್ಲ ಪದಾಧಿಕಾರಿಗಳು ಒಂದು ತೀರ್ಮಾನ ಮಾಡಿಕೊಂಡು ತಮ್ಮನ್ನು ಕರೆಸೋದು ಹೇಳಿಕೆ ಕೊಟ್ಟಿದ್ವಿ. ಗೊತ್ತಿಲ್ಲ ಅದು ವರ್ಗಾವಣೆ ಯಾರು ಮಾಡಿದ್ದಾರೆ ಏನಂತ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಗೊತ್ತಿದ್ರೆ ನಾವು ಅವ್ರ ಹತ್ರ ಡೈರೆಕ್ಟ್ ಆಗಿ ಹೋಗ್ತಾ ಇದ್ವು, ಅವರಲ್ಲೇ ಹೋಗಿ ಮನವಿ ಮಾಡ್ಕೋತಾ ಇದ್ವು. ಅವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಸರ್ಕಾರದಿಂದಲೇ ಕೇಳ್ಕೊತಾ ಇದೀವಿ. ಸರ್ಕಾರಕ್ಕೆ ಒತ್ತಡ ಯಾರು ಕೊಟ್ಟಿದ್ದಾರೆ ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಲ್ಲ ಅವರು ಇವರು ಅಂತ ನಮ್ಗೆ ಗೊತ್ತಿದ್ರೆ ನಾವು ಅವ್ರ ಹೆಸರೇ ಹೇಳ್ತಾ ಇದ್ವಿ ಸ್ವಾಮಿ. ನಮ್ಗೆ ಯಾರು ಅಂತ ಗೊತ್ತಿಲ್ಲ. ಈಗ ನಾವು ನೌಕರರು, ನಾವು ಬಡವರು, ನಮ್ಗೆ ವಿದ್ಯಾಭ್ಯಾಸ ಕಮ್ಮಿ ಇರೋಂಥ ಜನ, ನಾವು ಊರಲ್ಲೇ ಸ್ವಚ್ಛತೆ ಮಾಡೋಂಥ ಜನ, ನಮಗೆ ಈ ರೀತಿ ತೊಂದರೆ ಕೊಡ್ತಾರೆ ಅಂತ ನಾವು ಅನ್ಕೊಂಡಿರಲಿಲ್ಲ. ಆದರೆ ನಮಗೆ ಅವರೊಬ್ಬರು ಲೀಡರ್ ಆಗಿ ಇದ್ಕೊಂಡು ನಮ್ಮ ಕೆಲಸಗಳೆಲ್ಲ ಸುಗಮವಾಗಿ ಮಾಡ್ಕೊಡ್ತಾ ಇದ್ರು. ಅಂಥವ್ರು ಇಲ್ಲಿ ಇದ್ರೆ ತೊಂದರೆ ಆಗುತ್ತಾ ಅಂತ ಏನಾದ್ರು ತಿಳ್ಕೊಂಡು
ಬೇರೆ ಲೀಡರ್ಗಳೇ ಆಗ್ಬೋದು ಅಥವಾ ಬೇರೆ ಇನ್ನೊಬ್ರು ಆಗ್ಬೋದು ನಮ್ಗೆ ಯಾರು ಅಂತ ಗೊತ್ತಿಲ್ಲ. ಅದೇನೋ ಅಂಥವ್ರು ಇದ್ರೆ ಆ ಇದನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ನಮ್ಮ ರಾಮನಗರಕ್ಕೆ ವರ್ಗಾವಣೆ ಮಾಡ್ಕೊಡ್ಬೇಕಂತ ಕೇಳ್ತದೆ. ಇಲ್ಲ ಸ್ವಾಮಿ, ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ಪ್ರತಿಭಟನೆ ಏನು ಮಾಡಲ್ಲ, ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಮುಂದಿನ ಈ ಪ್ರತಿಭಟನೆ ಮಾಡೋಕ್ಕೂ ಬೇಡಕ್ಕೂ ನಮ್ಮ ರಾಜ್ಯಾಧ್ಯಕ್ಷ ಇದ್ದಾರೆ, ಅವ್ರು ಯಾವ ರೀತಿ ನಮಗೆ ಡೈರೆಕ್ಷನ್ ಕೊಡ್ತಾರೆ, ಯಾವ ರೀತಿ ಸೂಚನೆ ಕೊಡ್ತಾರೆ ಅದಂತೆ ಮುಂದಕ್ಕೆ ನಾವು ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳೆಲ್ಲ ನಾವು ಅದ್ರಂತೆ ನಡ್ಕೊಂಡು ಹೋಗ್ತೀವಿ. ಮುಂದಕ್ಕೆ ನಾವು ರಾಜ್ಯಾಧ್ಯಕ್ಷರು ಮೇರೆಗೆ ಅವ್ರು ಏನು ನಮ್ಗೆ ಸೂಚನೆ ಕೊಡ್ತಾರೋ ಅದರಂತೆ ನಾವು ಕೇಳ್ತೀವಿ, ಅದಂತೆ ಹೋಗ್ತೀವಿ. ನಾವು ಇದಕ್ಕೆ ಸಂಬಂಧಪಟ್ಟಿದಂಥ ನಮ್ಮ ನಗರ ಅಭಿವೃದ್ಧಿ ಸಚಿವರಾದಂಥ ಅವ್ರ ಹತ್ರನೂ ಹೋಗಿ ಮನವಿ ಮಾಡ್ಕೊಡ್ತೀವಿ, ನಮ್ಗೆ ಇಲ್ಲೇ ಅವ್ರನ್ನ ಹಾಕ್ಕೊಡಿ ಅಂತ ಕೇಳ್ಕೊತೀವಿ.